ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಾನು ದೇವರಾಜ್. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ SSLC ವಿದ್ಯಾರ್ಥಿಗಳಿಗೆ ಅಂದರೆ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಏನು ರಿಸಲ್ಟ್ ನಾಳೆ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿದೆ, ಮಾಧ್ಯಮ ಪ್ರಕಟಣೆ ಬಂದಿರುವಂಥದ್ದು. ಸೊ ನಾಳೆ ರಿಸಲ್ಟ್ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಈ ಕುರಿತಾಗಿ ಒಂದು ಫೈನಲ್ ಅಪ್ಡೇಟ್ಸ್ ಬಂದಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆ ಅವರೇ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಏನು ಹೇಳಿದ್ದಾರೆ ಅಂತ ನೋಡಿದ್ರೆ 2025ನೇ ಸಾಲಿನ SSLC ಪರೀಕ್ಷೆ 1ರ ಫಲಿತಾಂಶ ನಿಮಗೆ 2ನೇ ತಾರೀಕು ಬರುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬೆಳಿಗ್ಗೆ 11:30ಕ್ಕೆ ಅಂದರೆ ಇವರ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಆದ ನಂತರ ಯಾವ ಜಿಲ್ಲೆ ಎಷ್ಟೆಷ್ಟು ಸ್ಥಾನ ಗಳಿಸಿದೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಸೊ ಎಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದು 11:30ಕ್ಕೆ. ಸೊ ಆನಂತರವಾಗಿ ನಿಮಗೆ 12:30 ನಂತರ ಅಂದರೆ 12:30 ನಂತರ ನಿಮಗೆ KarResult.nic.in ಈ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ನೀವು ಏನು SSLC PUC ಎಲ್ಲ ಒಂದೇ ವೆಬ್ಸೈಟಲ್ಲಿ ರಿಸಲ್ಟ್ ಬರುವಂಥದ್ದು. ಸೊ KarResult.nic.in ಯಾವ ಥರ ಚೆಕ್ ಮಾಡಬೇಕು ಅಂತ ನೋಡೋದಾದರೆ ನಾವು ಮೊದಲು ನಿಮ್ದು ಯಾವುದಾದ್ರೂ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚಿಂಗ್ ಬಾರಲ್ಲಿ ಹೋಗಿ KarResult.nic.in ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಫಸ್ಟ್ ಸರ್ಚ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 25 ಅಂತ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಈಗ ನೀವು ನೋಡ್ತಿರುವಂಥದ್ದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ದ್ವಿತೀಯ PUC ಪರೀಕ್ಷೆದು. ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಿರ್ಬೋದು ನೀವು ಫಸ್ಟ್ ಒನ್ ಈಗ ಬರ್ತಿರೋದು ನಿಮಗೆ ದ್ವಿತೀಯ PUCದು 25 ಏನು ಮೊನ್ನೆ ರಿಸಲ್ಟ್ ಬಂತು ಅದ್ರದ್ದು. ಸೊ ಇಲ್ಲಿ ನಿಮಗೆ ಫಸ್ಟಿಗೆ ಬರುತ್ತೆ ಮತ್ತೊಂದು ರಿಸಲ್ಟ್, ಅಂದರೆ ಸೇಮ್ ಇಲ್ಲಿ SSLCಯ ರಿಸಲ್ಟ್ ಫಸ್ಟಿಗೆ ಇಲ್ಲಿ ಹಾಕಿರ್ತಾರೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ರೋಲ್ ನಂಬರನ್ನು ಎಂಟರ್ ಮಾಡಿ, ಸೊ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡೋಕ್ಕಿರುತ್ತೆ. ಸೊ ಅದರ ನಂತರ ನಿಮಗೆ ರಿಸಲ್ಟ್ ಬರುವಂಥದ್ದು. ಕನ್ಫ್ಯೂಸ್ ಆಗಬೇಡಿ. ಸೊ ಫಸ್ಟಿಗೆ 12:30ಗೆ ಬರುವಂಥದ್ದು ತುಂಬ ಅಂದರೆ ಸೊ ಇಲ್ಲಿ ಸರ್ವರ್ ಬ್ಯುಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಂಡು ರಿಸಲ್ಟನ್ನು ನೋಡಿ. ಸೊ ಗೊಂದಲಕ್ಕೆ ಈಡಾಗಬೇಡಿ. ಸೊ ನೀವು ಫಸ್ಟ್ ವೆಬ್ಸೈಟ್ನಲ್ಲಿ ರಿಸಲ್ಟ್ ನೋಡ್ತಿರೋದು ಅಂತ ಅಂದ್ಕೊಳ್ತೀನಿ. ಸೊ ಅದರಿಂದ ಗೊಂದಲಕ್ಕೆ ಈಡಾಗಬೇಡಿ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬೋದು. 12:30 ನಂತರ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬೋದು. KarResult.nic.in ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಈ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಚೆಕ್ ಮಾಡ್ಕೊಳ್ತಿರುವಂಥ ಅಂದರೆ ಪರೀಕ್ಷೆ 1ರ ಫಲಿತಾಂಶವನ್ನು ನೋಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಮತ್ತೊಂದು ಅಟೆಂಪ್ಟ್ಸ್ ಸಹ ಇರುತ್ತೆ, ಮತ್ತೊಂದು 2 ಅಟೆಂಪ್ಟ್ಸ್ಗಳು ಇರುತ್ತೆ. ಸೊ ಇದರಲ್ಲಿ ನಿಮಗೆ ನಿಮ್ಮ ಫಲಿತಾಂಶ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಎಕ್ಸಾಮ್ ಸಹ ಬರಿಬೋದು. ಇದು ನಿಮಗೆ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಹೆಚ್ಚು ಸ್ಕೋರ್ ಮಾಡೋದಕ್ಕೆ. ಸೊ ಇದಿಷ್ಟು ವಿಡಿಯೋ ಆಗಿತ್ತು. ನಾಳೆ ರಿಸಲ್ಟ್ ಬರ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.